ಸಿಂಧೂರಾರುಣ ವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯಮೌಳಿ ಸ್ಫುರತ್ ತಾರಾನಾಯಕ ಶೇಖರಾಂ ಸ್ಮಿತಮುಖೀಂ ಆಪೀನವಕ್ಷೋರುಹಾಂ ಪಾಣಿಭ್ಯಾಮಲಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾಂ. ಶ್ರೀಲಲಿತಾ ಸಹಸ್ರನಾಮದಲ್ಲಿ 788ನೆಯ ನಾಮ ಜಯತ್ಸೇನಾ, ಜಯಿಸುವಂತಹ ಸೇನೆಯನ್ನ ಹೊಂದಿರುವಂತಳು. ಭಂಡಾಸುರನನ್ನ ವಧೆ ಮಾಡುವಂತಹ ಪ್ರಸಂಗದಲ್ಲಿ ಶ್ರೀಮಾತೆಯ ಶಕ್ತಿ ಸೈನ್ಯ ಅಪಾರವಾದಂತಹ ಅಸುರ ಸೈನ್ಯವನ್ನ ಧ್ವಂಸಗೊಳಿಸಿ ನಾಶಪಡಿಸಿತು. ದುಷ್ಟ ಶಕ್ತಿಯನ್ನ ನಿಗ್ರಹಿಸುವಂತಹ ಮಹಾ ಸಾಮರ್ಥ್ಯವುಳ್ಳಂತಹ ಸೈನ್ಯ ಆ ಜಗನ್ಮಾತೆಯ ಅಧೀನದಲ್ಲಿತ್ತು. ಶ್ರೀಮಾತೆಯ ಭಕ್ತರಾದವರು ಸಹ ತಮಗೆ ಎದುರಾಗುವಂತಹ ಅರಿಷಡ್ವರ್ಗಗಳು ಅನ್ನುವಂತಹ ಶತ್ರು ಸೈನ್ಯವನ್ನ ಧ್ವಂಸಗೊಳಿಸುವಂತಹ ಸಾಮರ್ಥ್ಯವನ್ನು ಪಡಿತಾರೆ. ದೇವಿಯಲ್ಲಿ ನಾವಿಡುವಂತಹ ಶ್ರದ್ಧಾ ಭಕ್ತಿಗಳೇ ಅಪಾರವಾದಂತಹ ಸಾಮರ್ಥ್ಯವನ್ನು ದೊರಕಿಸಿ ಶತ್ರು ಧ್ವಂಸವನ್ನ ಮಾಡುತ್ತೆ. ಜಗನ್ಮಾತೆಯ ಶಕ್ತಿ ಸೈನ್ಯಕ್ಕೆ ಸೋಲೇ ಇಲ್ಲ, ಎಲ್ಲೆಲ್ಲೂ ಜಯವನ್ನೇ ಅದು ಪಡೆಯೋದು. ಹಾಗೆ ಮಾತೆಯನ್ನ ನಂಬಿದವರಿಗೆ ಎಲ್ಲೂ ಸೋಲು ಅನ್ನೋದೇ ಇಲ್ಲ. ಅವರ ಎಲ್ಲ ಕಾರ್ಯಗಳಲ್ಲೂ ಯಶಸ್ಸನ್ನ ನೀಡೋಳು ಆ ಪರಾಶಕ್ತಿ. ಆ ಜಗನ್ಮಾತೆಯ ಶಕ್ತಿ ಸೈನ್ಯ ಶುದ್ಧ ಸತ್ವಗುಣದಿಂದ ಕೂಡಿರುವಂಥದ್ದು. ಅದಕ್ಕೆ ಎದುರಾಗಿ ಹೋರಾಡೋದು ರಜಸ್ ಮತ್ತೆ ತಮ್ಮ ಗುಣಗಳು. ಅಜ್ಞಾನದಿಂದ ಅವಿದ್ಯಾವಶರಾಗಿರುವುದು ರಜೋಗುಣ ಮತ್ತೆ ತಮೋಗುಣ. ಸುಜ್ಞಾನ ರೂಪವಾಗಿರೋದು ಸತ್ವಗುಣ. ಹಾಗಾಗಿ ಶುದ್ಧ ಸತ್ವಗುಣದ ಎದುರು ಬೇರೆ ಯಾವುದೇ ಶಕ್ತಿ ಜಯಿಸಕ್ಕೆ ಸಾಧ್ಯವೇ ಇಲ್ಲ. ಅದೇ ರೀತಿ ತನ್ನ ಭಕ್ತರಲ್ಲೂ ಸಹ ಸಾತ್ವಿಕ ಭಾವ ವೃದ್ಧಿಯಾಗುವಂತೆ ಮಾಡಿ ಅವರಲ್ಲಿರುವಂತಹ ಅಜ್ಞಾನ ರೂಪವಾದಂತಹ ರಜಸ್ತಮೋ ಗುಣಗಳೆಲ್ಲವೂ ನಾಶವಾಗುವಂತೆ ಅನುಗ್ರಹಿಸ್ತಾಳೆ ಆ ಜಗನ್ಮಾತೆ. ಈ ಮಾತೆಗೆ ಒಮ್ಮೆ ಶರಣಾದರೆ ಸಾಕು, ನಮ್ಮೊಳಗಿರುವಂತಹ ಎಲ್ಲ ಅಜ್ಞಾನಗಳನ್ನು, ದುಷ್ಟತನಗಳೆಂಬ ಆಸುರಿ ಶಕ್ತಿಯನ್ನು ನಾಶಪಡಿಸೋಳು ಆ ಜಗನ್ಮಾತೆ. 789ನೆಯ ನಾಮ ನಿಸ್ತ್ರೈಗುಣ್ಯ, 3 ಗುಣಗಳನ್ನು ಮೀರಿರುವಂಥವಳು. ಸತ್ವ, ರಜಸ್, ತಮಸ್ ಅನ್ನುವಂತಹ ಗುಣಗಳಿಗೆ ಅತೀತಳಾಗಿರೋಳು ಆ ಜಗನ್ಮಾತೆ. ರಜೋಗುಣ ಆಧಿಕ್ಯವನ್ನು ಹೊಂದಿರುವಂತಹ ಬ್ರಹ್ಮ, ಸತ್ವಗುಣ ಆಧಿಕ್ಯವನ್ನು ಹೊಂದಿರುವಂತಹ ವಿಷ್ಣು, ತಮೋಗುಣ ಆಧಿಕ್ಯವನ್ನು ಹೊಂದಿರುವಂತಹ ರುದ್ರ. ಹೀಗೆ ತ್ರಿಮೂರ್ತಿಗಳು ಸಹ ಒಂದೊಂದು ಗುಣಕ್ಕೆ ವಶರಾಗಿ ಜಗತ್ತಿನ ಸೃಷ್ಟಿ, ಸ್ಥಿತಿ, ಲಯ ಕಾರ್ಯಗಳ ಕಟ್ಟುಪಾಡನ್ನು ಅನುಭವಿಸ್ತಾ ಇರ್ತಾರೆ. ತ್ರಿಮೂರ್ತಿಗಳಿಗೂ ಒಡತಿಯಾಗಿರುವಂತಹ ಜಗನ್ಮಾತೆ ಯಾವುದೇ ಗುಣಕ್ಕೆ ವಶವಾಗದೇ ಇರೋದ್ರಿಂದ ಯಾವ ಕರ್ಮ ಬಂಧವೂ ಇಲ್ಲದೆ ಶುದ್ಧ ಚೈತನ್ಯಮಯಿಯಾಗಿ ಪರಬ್ರಹ್ಮ ಸ್ವರೂಪಿಣಿಯಾಗಿರುವಂಥವಳು. ಪರಮಾತ್ಮನು ಸಹ ಗೀತೆಯಲ್ಲಿ ಅರ್ಜುನನಿಗೆ ಬೋಧಿಸುವಾಗ ನಿಸ್ತ್ರೈಗುಣ್ಯೋ ಭವ ಅರ್ಜುನ, ಗುಣಗಳಿಗೆ ಅತೀತನಾಗು ಅಂತಲೇ ಬೋಧನೆ ಮಾಡಿರುವಂಥದ್ದು. ಗುಣಗಳಿಗೆ ನಾವು ಎಲ್ಲಿಯವರೆಗೆ ವಶ ಆಗಿರ್ತೀವೋ ಅಲ್ಲಿಯವರೆಗೂ ಸಂಸಾರ ಬಂಧನದಿಂದ ಪಾರಾಗೋದಕ್ಕೆ ಸಾಧ್ಯವಿಲ್ಲ. ಗುಣಾತೀತರಾದಾಗ ಮಾತ್ರ ಶ್ರೀಮಾತೆಯ ದಿವ್ಯ ಸಾಕ್ಷಾತ್ಕಾರವನ್ನು ಹೊಂದಬಹುದು. 3 ಗುಣಗಳ ಸೃಷ್ಟಿಯನ್ನು ಮಾಡಿದವಳೇ ಜಗನ್ಮಾತೆ. ಆ 3 ಗುಣಗಳು ಜಗನ್ಮಾತೆಯ ಅಣತಿಯಂತೆಯೇ ತಮ್ಮ ಒಂದು ಸ್ವಭಾವವನ್ನು ಲೋಕದಲ್ಲಿ ತೋರ್ತಾ ಇರುತ್ತವೆ. ಆದರೆ ಆ 3 ಗುಣಗಳು ಮಾತೆಯನ್ನು ಯಾವುದೇ ರೀತಿಯಲ್ಲಿ ಬಂಧಿಸೋದಕ್ಕೆ ಸಾಧ್ಯವಿಲ್ಲ. ಆ ಎಲ್ಲ ಗುಣಗಳನ್ನು ಮೀರಿ ಶುದ್ಧ ಚೈತನ್ಯ ಸ್ವರೂಪಿಯಾಗಿ ನಿಂತಿರೋಳು ಆ ಜಗನ್ಮಾತೆ. 790ನೆಯ ನಾಮ ಪರಾಪರ, ಪರಾಪರ ಸ್ವರೂಪಿ. ಪರೋಕ್ಷವಾಗಿಯೂ ಹಾಗೂ ಪ್ರತ್ಯಕ್ಷವಾಗಿಯೂ ಗೋಚರಿಸಕ್ಕೆ ಸಾಧ್ಯವಾಗುವಂಥವಳು ಜಗನ್ಮಾತೆ. ಪರಬ್ರಹ್ಮ ಸ್ವರೂಪಿಣಿನೂ ಈಕೆನೆ, ನಶ್ವರವಾದಂತಹ ಪ್ರಪಂಚದ ಸ್ವರೂಪಿಯೂ ಈಕೆನೆ.
ಉಪಾಧಿಗಳಿಂದ ಕೂಡಿರುವಂತೆ ಕಂಡ್ರೂ ಉಪಾಧಿ ರಹಿತಳಾಗಿರುವಂಥವಳು. ಶ್ರುತಿಯಲ್ಲಿ ಹೇಳಿರುವಂತಹ ವಿದ್ಯೆ ಪರ ಮತ್ತು ಅಪರ ಅಂತ ಎರಡು ಬಗೆಯಾಗಿದೆ ಅಂತ ಮುಂಡಕೋಪನಿಷತ್ತು ತಿಳಿಸುತ್ತೆ. ದ್ವೇ ವಿದ್ಯೆ ವೇದಿತವ್ಯೇ ಇತಿಹಾಸ್ಮಾಯತ್ ಬ್ರಹ್ಮವಿದೋ ವದಂತಿ ಪರಾಚೈವ ಪರಾಚ. ಅದರಲ್ಲಿ ಅಥ ಪರಾಯಯ ತದಕ್ಷರಮಧಿಗಮ್ಯತೆ ಅನ್ನಂತೆ ಮೋಕ್ಷ ಸಾಧನವಾದಂತಹ ವಿದ್ಯೆಯನ್ನು ಪರ ಅಂತ ಹೇಳೋದು. ತತ್ರ ಪರ ಋಗ್ವೇದೋ ಯಜುರ್ವೇದ ಸಾಮವೇದೋ ಅಥರ್ವವೇದ ಶಿಕ್ಷಾ ಕಲ್ಪೋ ವ್ಯಾಕರಣಂ ನಿರುಕ್ತಂ ಛಂದೋ ಜ್ಯೋತಿಷಾಮಿತಿ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದಗಳು ಅನ್ನುವಂತಹ 4 ವೇದಗಳು, ಮತ್ತು ಶಿಕ್ಷಾ, ಕಲ್ಪ, ವ್ಯಾಕರಣ, ನಿರುಕ್ತ, ಛಂದಸ್, ಜ್ಯೋತಿಷ ಅನ್ನುವಂತಹ 6 ವೇದಾಂಗಗಳು ಸಹ ಅಪರ ವಿದ್ಯೆ ಅಂತ ಅನ್ನಿಸ್ಕೊಂಡಿವೆ. ಶ್ರೀಮಾತೆಯ ಪರಾಸ್ವರೂಪ ಮತ್ತು ಅಪರಾಸ್ವರೂಪ ಜ್ಞಾನದ ಕುರಿತಾಗಿ ತ್ರಿಪುರ ರಹಸ್ಯದಲ್ಲಿ ಒಂದು ಪ್ರಸಂಗ ಕಂಡುಬರುತ್ತೆ. ಒಂದು ಸತಿ ಸತ್ಯಲೋಕದಲ್ಲಿ ಬ್ರಹ್ಮನ ಸಭೆಯಲ್ಲಿ ಜ್ಞಾನ ಸಂಬಂಧವಾದಂತಹ ಸೂಕ್ಷ್ಮ ವಿಚಾರದ ಒಂದು ಚರ್ಚೆ ವಿಮರ್ಶೆ ನಡೀತಾ ಇತ್ತು. ಆಗ ಎಲ್ಲ ಋಷಿಗಳು ಸೇರಿ ತಾವು ಚರ್ಚೆ ಮಾಡಿದ್ರು. ಅನಂತರ ಬ್ರಹ್ಮನನ್ನ ಕುರಿತು ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಲೋಕದಲ್ಲಿ ನಾವು ಪರತತ್ವವನ್ನು ತಿಳಿದಂತಹ ಜ್ಞಾನಿಗಳು, ಆದರೂ ಪ್ರಕೃತಿ ಭೇದದಿಂದ ನಮ್ಮಲ್ಲಿ ಬೇರೆ ಬೇರೆ ಸ್ಥಾನಗಳಿವೆ. ಕೆಲವರು ಸದಾ ಕಾಲ ಸಮಾಧಿ ನಿಷ್ಠರಾಗಿರ್ತಾರೆ, ಕೆಲವರು ಸದಾ ಕಾಲ ಭಕ್ತಿಯಲ್ಲಿ ಮುಳುಗಿರ್ತಾರೆ, ಇನ್ನು ಕೆಲವರು ಸರ್ವದಾ ಕರ್ಮ ಮಾರ್ಗಾಸಕ್ತರಾಗಿರ್ತಾರೆ, ಕೆಲವರು ಲೋಕ ವ್ಯವಹಾರದಲ್ಲಿ ನಿರತರಾಗಿರ್ತಾರೆ. ಹೀಗಿರುವಾಗ ಇವರಲ್ಲಿ ಶ್ರೇಷ್ಠರು ಯಾರು? ಈ ಋಷಿಗಳ ಮಾತನ್ನು ಕೇಳಿದಂತಹ ಬ್ರಹ್ಮ ಯೋಚಿಸ್ದ, ನಾನೀಗ ಯಾರ ಪರವಾಗಿ ಮಾತಾಡಿದ್ರೂ ಸರಿ ಇಲ್ಲ, ನಾನು ಏನು ಹೇಳಿದ್ರೂ ಇವರು ಕೇಳೋ ಸ್ಥಿತಿಯಲ್ಲಿಲ್ಲ ಅಂತ ತಿಳ್ಕೊಂಡು ಹೇಳ್ತಾನೆ ಬ್ರಹ್ಮ, ನಾನೂ ಸಹ ಇದನ್ನು ಪೂರ್ಣವಾಗಿ ತಿಳ್ಕೊಂಡಿಲ್ಲ, ಸರ್ವಜ್ಞನಾದಂತಹ ಪರಮೇಶ್ವರ ಇದನ್ನು ತಿಳ್ಕೊಂಡಿದ್ದಾನೆ, ಅದರಿಂದ ನಾವೆಲ್ಲ ಆತನ ಹತ್ರ ಹೋಗೋಣ ಅಂಥೇಳಿ ಎಲ್ಲರೂ ಸಹ ಬ್ರಹ್ಮನನ್ನು ಸೇರಿದಂತೆ ಎಲ್ಲರೂ ಪರಮೇಶ್ವರ ಬಳಿಗೆ ಬಂದರು. ಅಲ್ಲೂ ಸಹ ಋಷಿಗಳು ಇದೇ ಪ್ರಶ್ನೆಯನ್ನು ಶಿವನಿಗೆ ಕೇಳ್ತಾರೆ. ಶಿವನು ಯೋಚನೆ ಮಾಡ್ದ, ಈ ಸಂದರ್ಭದಲ್ಲಿ ನಾನು ಏನು ಹೇಳೋದು ಸಹ ಅಷ್ಟು ಸೂಕ್ತ ಅಲ್ಲ ಅಂತ ಯೋಚನೆ ಮಾಡಿ, ನಾನೂ ಸಹ ಇದನ್ನು ಸ್ಪಷ್ಟವಾಗಿ ತಿಳ್ಕೊಂಡಿಲ್ಲ, ಆದ್ದರಿಂದ ವಿದ್ಯಾಸ್ವರೂಪಳಾದಂತಹ ಮಹಾಮಹಿಮಳಾದಂತಹ ಪರಮೇಶ್ವರಿಯನ್ನು ಕುರಿತು ಧ್ಯಾನ ಮಾಡೋಣ, ಆ ದೇವಿಯ ಅನುಗ್ರಹದಿಂದ ರಹಸ್ಯ ವಿಷಯಗಳನ್ನೂ ತಿಳ್ಕೊಳ್ಳುವಂತಹ ಸಾಮರ್ಥ್ಯ ನಮಗೆ ಸಿಗತ್ತೆ ಅಂತ ಹೇಳ್ತಾನೆ. ಎಲ್ಲರೂ ಸಹ ಒಪ್ಕೋತಾರೆ ಶಿವನ ಮಾತನ್ನು. ಹಾಗೆ ಆ ಋಷಿಗಳೆಲ್ಲರೂ ಜೊತೆ ಬ್ರಹ್ಮ, ವಿಷ್ಣು, ಮಹೇಶ್ವರರೂ ಸೇರಿ ಜ್ಞಾನಸ್ವರೂಪಳಾದಂತಹ ತ್ರಿಗುಣಾತೀತಳಾದಂತಹ ದೇವಿಯ ಧ್ಯಾನ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ದೀರ್ಘಕಾಲ ಆಕೆಯನ್ನು ಧ್ಯಾನಿಸಿದ ನಂತರ ಜ್ಞಾನ ಶರೀರವುಳ್ಳಂತಹ ತ್ರಿಪುರ ದೇವಿ ದೃಶ್ಯ ದೋಷವಿಲ್ಲದಂತಹ ಜ್ಞಾನಾಕಾಶ ಸ್ವರೂಪಳಾಗಿ ಪರಾಶಬ್ದ ಸ್ವರೂಪಳಾಗಿ ಅವರ ಎದುರಿನಲ್ಲಿ ಪ್ರಕಟಗೊಂಡು ಹೇಳ್ತಾಳೆ, ಎಲ್ಲಿ ಋಷಿಗಳೇ, ಯಾಕೆ ನನ್ನನ್ನು ಧ್ಯಾನ ಮಾಡಿದ್ರಿ? ನಿಮ್ಮ ಇಷ್ಟಾರ್ಥವೇನಿದೆ ತಿಳಿಸಿ ಅಂತ. ಎಲ್ಲ ದೇವತೆಗಳು, ಋಷಿಗಳು ಆ ದೇವಿಯನ್ನು ನಮಸ್ಕರಿಸಿ ನಾನಾ ವಿಧವಾಗಿ ಸ್ತುತಿ ಮಾಡ್ತಾರೆ. ಅನಂತರ ಋಷಿಗಳು ದೇವಿಯನ್ನು ಕುರಿತು ಹಲವು ವಿಧವಾದ ಸ್ತುತಿ ಮಾಡಿ ನಮಸ್ಕಾರ ಮಾಡಿ ಅನಂತರ ತಮ್ಮ ಒಂದು ಜ್ಞಾನದ ದೃಢತೆಗಾಗಿ 10 ಪ್ರಶ್ನೆಗಳನ್ನು ಆಕೆಯನ್ನು ಕುರಿತು ಕೇಳ್ತಾರೆ. ಹೇ ದೇವಿ, ನಿನ್ನ ಪರರೂಪ, ಅಪರರೂಪ, ಐಶ್ವರ್ಯ, ಜ್ಞಾನ, ಜ್ಞಾನದ ಮುಖ್ಯ ಫಲ, ಅದರ ಸಾಧನ, ಸಾಧಕ, ಸಿದ್ಧಿ, ಸಿದ್ಧಿಯ ಪರಾಕಾಷ್ಠ, ಸಿದ್ಧರಲ್ಲಿ ಶ್ರೇಷ್ಠ, ಇವುಗಳನ್ನು ಕ್ರಮವಾಗಿ ನಮಗೆ ತಿಳಿಸ್ಕೊಡು ಅಂತ ಕೋರ್ಕೋತಾರೆ. ಆಗ ಉತ್ತರವಾಗಿ ದೇವಿ ಅವರಿಗೆ ಜ್ಞಾನವನ್ನು ಕೊಡುವ ಸಲುವಾಗಿ ಮೊದಲಿಗೆ ತನ್ನ ಪರರೂಪವನ್ನು ಕುರಿತು ತಿಳಿಸ್ತಾಳೆ. ಯಾವ ಪ್ರತಿಭೆಯಲ್ಲಿ ಪ್ರತ್ಯಕ್ಷ ಸಿದ್ಧವಾದಂತಹ ಜಗತ್ತು ಕನ್ನಡಿಯಲ್ಲಿ ತೋರುವಂತಹ ಪ್ರತಿಬಿಂಬದಂತೆ ಜ್ಞಾನಾಕಾರವಾಗಿಯೇ ಭಾವಿಸುತ್ತೋ, ಯಾವ ಪರರೂಪ ಅಜ್ಞಾನಿಗಳಿಗೆ ಪ್ರಪಂಚಾಕಾರವಾಗಿ ಪ್ರಕಾಶಿಸುತ್ತೋ, ಹಾಗೆ ಯೋಗಿಗಳಿಗೆ ಆತ್ಮಸ್ವರೂಪವಾಗಿ ಗೋಚರಿಸುತ್ತೋ, ಆತ್ಮತತ್ವವನ್ನು ತಿಳ್ಕೊಂಡಂತಹ ಭಕ್ತರು ಯಾವುದೇ ಭೇದ ಭಾವವೇ ಇಲ್ಲದೆ ಯಾವ ತತ್ವದ ಸೇವನೆಯನ್ನು ಮಾಡ್ತಾರೋ,
ಯಾವ ತತ್ವ ಪ್ರಕಾಶಿಸ್ತಾ ಇರೋದ್ರಿಂದ ಬೇರೆ ಯಾವ ವಸ್ತುವೂ ಪ್ರಕಾಶಿಸೋದಿಲ್ವೋ, ಶಾಸ್ತ್ರಜ್ಞಾನದಿಂದ ಯಾವ ತತ್ವವನ್ನು ತಿಳ್ಕೋಬಹುದು, ಯಾವುದು ಇಲ್ಲದೆ ಇದ್ದರೆ ಮಿಕ್ಕೆಲ್ಲವೂ ಇಲ್ಲದಂತೆ ಆಗತ್ತೋ ಆ ಪರ ಪ್ರತಿಭೆಯೇ ದೇವಿಯಾದಂತಹ ನನ್ನ ಪರರೂಪ. ಹಾಗೆ ನಂತರ ಅನೇಕ ಬ್ರಹ್ಮಾಂಡಗಳ ಹೊರಗೆ ಮೇಲ್ಭಾಗದಲ್ಲಿ ಅಮೃತ ಸ್ವರೂಪದಲ್ಲಿ ಸಮುದ್ರದಲ್ಲಿ ಇರುವಂತಹ ನವರತ್ನ ಖಚಿತವಾದಂತಹ ಮಣಿದ್ವೀಪದಲ್ಲಿ ಕದಂಬ ವೃಕ್ಷಗಳ ವನದಲ್ಲಿರುವಂತಹ ಸಕಲ ಇಷ್ಟಾರ್ಥಗಳನ್ನು ಕೊಡುವ ಚಿಂತಾಮಣಿಗಳಿಂದ ನಿರ್ಮಿಸಿರುವಂತಹ ಉತ್ತಮವಾದಂತಹ ಒಂದು ಅರಮನೆಯಲ್ಲಿ ಬ್ರಹ್ಮ, ವಿಷ್ಣು, ರುದ್ರ, ಈಶ್ವರ ಸ್ವರೂಪವಾದಂತಹ 4 ಕಾಲುಗಳು, ಸದಾಶಿವ ಸ್ವರೂಪವಾದಂತಹ ಮೇಲಿನ ಹಲಗೆಯೂ ಇರುವಂತಹ ಆ ಪಂಚಬ್ರಹ್ಮಮಯ ಮಂಚದಲ್ಲಿ ಜಾಗೃತ್, ಸ್ವಪ್ನ, ಸುಷುಪ್ತಿಗಳಲ್ಲಿ ಅನುಗತವಾದಂತಹ ತ್ರಿಪುರ ಸುಂದರಿ ರೂಪವುಳ್ಳಂತಹ ಅನಾದಿಯಾದ ಕಾಮೇಶ್ವರ, ಕಾಮೇಶ್ವರಿ ರೂಪವಾದಂತಹ ಸ್ವತಂತ್ರ ಶಕ್ತಿಯಿಂದ ಕೂಡಿದ ರೂಪನೇ ನನ್ನ ಅಪರ ರೂಪ. ಅಪರ ರೂಪವನ್ನು ತಿಳಿಸಿದಂತಹ ದೇವಿ ಮುಂದುವರೆದು ಹೇಳ್ತಾಳೆ, ಸದಾಶಿವ, ಈಶ್ವರ, ಬ್ರಹ್ಮ, ವಿಷ್ಣು, ರುದ್ರ ಅನ್ನುವಂತಹ ಅನುಗ್ರಹ, ತಿರೋಧಾನ, ಸೃಷ್ಟಿ, ಸ್ಥಿತಿ, ಲಯರೂಪವಾದಂತಹ ಪಂಚಕೃತ್ಯಗಳಿಗೆ ಅಧಿಕಾರಿಗಳಾದಂತಹ ದೇವತೆಗಳು, ವಿನಾಯಕ, ಷಣ್ಮುಖ, ದಿಕ್ಪಾಲಕರು, ಕುಮಾರಿ, ಲಕ್ಷ್ಮಿ, ಹೀಗೆ ಅನೇಕ ಸಕಲ ಶಕ್ತಿ ದೇವತೆಯರು, ವಸು, ರುದ್ರಾದಿ ಗಣದೇವತೆಗಳು, ರಾಕ್ಷಸರು, ಸುರರು, ನಾಗರು, ಯಕ್ಷರು, ಕಿಂಪುರುಷರು ಮೊದಲಾದವರೆಲ್ಲರೂ ಸಹ ನನ್ನ ಅಪರ ರೂಪವಾಗಿರುವರು. ನನ್ನ ಮಾಯೆಯಿಂದಾಗಿ ಜನರು ಅಜ್ಞಾನದಿಂದ ಕೂಡಿ ಈ ನನ್ನ ಮಹತ್ತನ್ನು ತಿಳ್ಕೊಳ್ಳೋಕೆ ಸಾಧ್ಯವಿಲ್ಲ. ಎಲ್ಲರಿಂದಲೂ ಪೂಜೆಯನ್ನು ಸ್ವೀಕರಿಸಿದಂತಹ ನಾನೇ ಅವರೆಲ್ಲರ ಇಷ್ಟಾರ್ಥಗಳನ್ನು ನೆರವೇರಿಸ್ತೀನಿ. ಪೂಜೆಯನ್ನು ಗ್ರಹಿಸುವವರು, ಫಲವನ್ನು ಕೊಡುವವರು ನನಗಿಂತ ಬೇರೆ ಯಾರೂ ಇಲ್ಲ. ನನ್ನನ್ನು ಯಾರು ಹೀಗೆ ಭಾವಿಸಿ ಪೂಜಿಸ್ತಾರೋ ಅವರ ಆ ಭಾವಕ್ಕೆ ತಕ್ಕಂತೆ ನಾನು ಫಲವನ್ನು ಕೊಡ್ತಾ ಇರ್ತೀನಿ. ಮುಂದುವರೆದ ಐಶ್ವರ್ಯದ ಬಗ್ಗೆ ಹೇಳ್ತಾಳೆ, ನನ್ನ ಐಶ್ವರ್ಯ ಅಳತೆಗೆ ಸಿಕ್ಕುವಂಥದ್ದಲ್ಲ. ಅದ್ವಿತೀಯಳಾದಂತಹ ನಾನು ಯಾವ ಕಾರಣವನ್ನೂ ಅಪೇಕ್ಷಿಸುತ್ತೆ ಅನೇಕ ಪ್ರಪಂಚ ರೂಪವಾಗಿ ನಾನು ಪ್ರಕಾಶಿಸ್ತಾ ಇರ್ತೀನಿ. ಹಾಗಿದ್ದರೂ ಜ್ಞಾನ ಸ್ವರೂಪವನ್ನು ಎಂದಿಗೂ ಬಿಡೋದಿಲ್ಲ. ಇದೇ ಅಘಟಿತ ಘಟನಾ ಸ್ವರೂಪವಾದಂತಹ ನನ್ನ ಮುಖ್ಯವಾದಂತಹ ಐಶ್ವರ್ಯ. ಯಾವ ಕಾರಣ ಸಾಮಗ್ರಿಯೂ ಇಲ್ಲದೆ ಪ್ರಪಂಚದ ಸೃಷ್ಟಿ, ಸ್ಥಿತಿ, ಲಯಗಳನ್ನು ಉಂಟು ಮಾಡ್ತಾ ಇರೋದೇ ನನ್ನ ಐಶ್ವರ್ಯ ಪರಂಪರೆ. ಐಶ್ವರ್ಯದ ನಂತರ ಜ್ಞಾನದ ಬಗ್ಗೆ ಯಾಕೆ ತಿಳಿಸ್ತಾಳೆ? ನನ್ನ ಜ್ಞಾನ ದ್ವೈತ, ಅದ್ವೈತ ಹೀಗೆ ಭೇದಗಳಿಂದಲೂ, ಪರಾಪರ ಮುಂತಾದ ಭೇದದಿಂದಲೂ, ಅನೇಕ ಫಲಗಳಿಂದಲೂ ಅನೇಕ ಬಗೆಯಾಗಿದೆ. ಧ್ಯಾನವೇ ದ್ವೈತ ಜ್ಞಾನ. ಧ್ಯಾನವೂ ಸಹ ಪರಮಾತ್ಮನ ನಿಯತಿ ಶಕ್ತಿಯಿಂದ ನಿಯತವಾಗಿರೋದರಿಂದ ಚಿತ್ತಶುದ್ಧಿ ರೂಪವಾದಂತಹ ಫಲವನ್ನೇ ಎತ್ಕೊಡತ್ತೆ. ಅದ್ವೈತ ವಿಜ್ಞಾನ ಸಾಕ್ಷಾತ್ತಾಗಿ ಜ್ಞಾನ ಸಾಧನವಾದ್ದರಿಂದ ಅದು ಶ್ರೇಷ್ಠ ವಿಜ್ಞಾನ ಅಂತ ಅನಿಸಿದೆ. ಶ್ರೀವಿದ್ಯಾ ಅನ್ನೋ ಹೆಸರುಳ್ಳಂತಹ ಸಗುಣಮೂರ್ತಿಯಾದ ಸದಾಶಿವ ಮೊದಲಾದವರಲ್ಲಿ ಮುಖ್ಯಳಾದಂತಹ ನನ್ನನ್ನು ಬಹುಕಾಲ ಪೂಜೆ ಮಾಡದೆ ಹೋದರೆ ಶ್ರೇಷ್ಠವಾದಂತಹ ಅದ್ವೈತ ವಿದ್ಯೆಯನ್ನು ಪಡೆಯೋದಕ್ಕೆ ಸಾಧ್ಯವೇ ಇಲ್ಲ. ಯಾವ ಜ್ಞಾನ ಉಂಟಾದಾಗ ಅನೇಕ ಕಾಲದ ಸಂದೇಹಗಳೆಲ್ಲವೂ ನಾಶವಾಗುತ್ತೋ ಅದು ಶ್ರೇಷ್ಠವಾದ ಜ್ಞಾನ. ಯಾವ ಜ್ಞಾನದಿಂದ ಕಾಮಾದಿ ವಾಸನೆಗಳೆಲ್ಲವೂ ನಾಶವಾಗುತ್ತೋ ಅದೇ ಶ್ರೇಷ್ಠವಾದಂತಹ ಪರವಿಜ್ಞಾನ. ಇದರ ನಂತರ ಜ್ಞಾನದ ಮುಖ್ಯ ಫಲವನ್ನು ಕುರಿತು ಆಕೆ ಹೇಳ್ತಾಳೆ. ವಿಜ್ಞಾನಕ್ಕೆ ಮುಖ್ಯ ಫಲ ಅಂದರೆ ದುಃಖಗಳ ನಾಶ, ಅತ್ಯಂತ ಅಭಯ ಪ್ರಾಪ್ತಿನೇ ಮೋಕ್ಷ. ಇದೇ ಮುಖ್ಯ ಫಲ. ಮಹಾಮೋಕ್ಷದ ವಿಷಯದಲ್ಲಿ ಏಕಾಗ್ರ ಚಿತ್ತವೇ ಸಾಧನ, ತತ್ಪರತೆಯೇ ಮುಖ್ಯವಾದಂತಹ ಸಾಧನ. ಇನ್ನು ಸಾಧಕ ಯಾರು ಅಂದರೆ ಆತ್ಮಪರತೆಯಲ್ಲಿ ಸರ್ವಾತ್ಮ ಸ್ವರೂಪಳು, ಚಿದ್ರೂಪಿಣಿಯೂ ಆದಂತಹ ತ್ರಿಪುರಾಧ್ಯಾನದಲ್ಲಿ ಆಸಕ್ತನಾದವನೇ ಮುಖ್ಯ ಸಾಧಕ. ದೇವಿಯಾದ ನನ್ನಲ್ಲಿ ಭಕ್ತಿಯುಳ್ಳವನು ಸಾಧಕರಲ್ಲಿ ಉತ್ತಮ. ಸಿದ್ಧಿ ಯಾವುದು? ದೇಹಾದಿಗಳಲ್ಲಿ ಅನಾತ್ಮ ಭಾವರೂಪವಾದಂತಹ ನಿಶ್ಚಯವೇ ಸಿದ್ಧಿ. ಅವಿವೇಕ ನಾಶವೇ ಸಿದ್ಧಿ. ಯಾವುದೇ ಅವಸ್ಥೆಯಲ್ಲಿದ್ದರೂ
ಮನಸ್ಸಿನಲ್ಲಿ ವಿಚಾರ ಶಕ್ತಿ ಉತ್ಪತ್ತಿಯಾದ ಕ್ಷಣದಲ್ಲಿ ಜ್ಞಾನಸಿದ್ಧಿ ಆದರೆ ಅದೇ ಅತ್ಯುತ್ತಮವಾದಂತಹ ಜ್ಞಾನಸಿದ್ಧಿ. ಹಾಗಾದರೆ ಸಿದ್ಧಿ ಪರಾಕಾಷ್ಠೆ ಯಾವುದು ಅಂದರೆ ಶ್ರೇಷ್ಠವಾದಂತಹ ಜ್ಞಾನ ಸ್ವರೂಪವಾದಂತಹ ಆತ್ಮಸ್ಥಿತಿ ತಡೆ ಇಲ್ಲದೆ ಯಾವ ಪ್ರಯತ್ನವೂ ಇಲ್ಲದೆ ಸಿದ್ಧಿಸಿದ್ರೆ ಅದೇ ಸಿದ್ಧಿಯ ಪರಾಕಾಷ್ಠೆ. ಹಾಗೆ ಮುಂದುವರೆದು ಸಿದ್ಧರಲ್ಲಿ ಶ್ರೇಷ್ಠ ಯಾರು ಅಂದರೆ ಸಿದ್ಧಿಯ ಪೂರ್ಣತೆಯನ್ನು ಪಡೆದವನೇ ಸಿದ್ಧರಲ್ಲಿ ಉತ್ತಮ. ಲೋಕ ವ್ಯವಹಾರದಲ್ಲಿದ್ದರೂ ಯಾವಾಗಲೂ ಆತ್ಮಜ್ಞಾನ ರೂಪವಾದಂತಹ ಸಮಾಧಿಯನ್ನು ತನ್ನ ಬುದ್ಧಿಶಕ್ತಿಯಿಂದ ಅನುಭವಿಸೋನೇ ಸಿದ್ಧರಲ್ಲಿ ಉತ್ತಮ. ಸಿದ್ಧರಲ್ಲಿ ಶ್ರೇಷ್ಠನೂ ನಾನೇ ಆಗಿರಬೇಕು. ಹೀಗೆ ಋಷಿಗಳ ಒಂದು ಸಂದೇಹಕ್ಕೆ ಮಾತೆ ಉತ್ತರವನ್ನು ಕೊಟ್ಟಳು. ಪರಾವಿದ್ಯಾ ಸ್ವರೂಪಳಾದಂತಹ ದೇವಿಯ ಮಾತಿನಿಂದ ಋಷಿಗಳೆಲ್ಲರೂ ಸಹ ತಮ್ಮ ಸಂದೇಹಗಳನ್ನು ಹರಿಸ್ಕೊಂಡು ಸಂತೋಷದಿಂದ ಹಿಂತಿರುಗಿ ಹೊರಟರು. ಹೀಗೆ ಸಮಸ್ತವೂ ಸಹ ಪರಬ್ರಹ್ಮ ಸ್ವರೂಪಿಣಿಯೇ ಆಗಿದೆ. ಕೇಳುವರ ರೂಪದಲ್ಲಿ ನಿಂತು ಸಮಸ್ಯೆಗಳನ್ನು, ಸಂದೇಹಗಳನ್ನು, ಪ್ರಶ್ನೆಗಳನ್ನು ಕೇಳುವುದು ಆಕೆಯ ಸ್ವರೂಪವೇ. ಶುದ್ಧ ಜ್ಞಾನ ಸ್ವರೂಪವಾಗಿ ನಿಂತು ಈ ಸಂದೇಹಗಳಿಗೆ ಸಮಾಧಾನಕರವಾದಂತಹ ಉತ್ತರಗಳನ್ನು ನೀಡುವಂಥವಳು ಸಹ ಆ ಪರಾಶಕ್ತಿ. ಇದನ್ನು ಅರಿತರೆ ಅದೇ ನಮ್ಮ ಜೀವನದ ಒಂದು ಪರಮ ಶ್ರೇಷ್ಠ ಸಿದ್ಧಿ. ಇದನ್ನು ಅರಿಯುವತ್ತಲೇ ನಮ್ಮ ಗಮನವಿದ್ದಾಗ ಮಾತೆ ನಮಗೆ ಬೇಕಾದಂತಹ ದಿವ್ಯ ಜ್ಞಾನವನ್ನು ನೀಡ್ತಾ ನಮಗೆ ಬೇಕಾದಂತಹ, ನಮಗೆ ಅತ್ಯಗತ್ಯವಾಗಿ ಏನಂದರೆ ನಾವು ಗ್ರಹಿಸೋಕ್ಕೆ ಬೇಕಾದಂತಹ ಒಂದು ಜ್ಞಾನವನ್ನು ನೀಡಿ ಸಾಕ್ಷಾತ್ಕಾರದ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗೋಳು ಸಹ ಆ ಜಗನ್ಮಾತೆ. ಹಾಗಾದರೆ ಈ ಒಂದು ದಿವ್ಯ ಫಲ ನಮಗೆ ಸಿಗಬೇಕಾದ್ರೆ ನಾವೇನು ಮಾಡಬೇಕು ಅಂದರೆ ಮಾತೆಗೆ ಶರಣಾಗಬೇಕು, ಸಂಪೂರ್ಣ ಶರಣಾಗಬೇಕು. ನಾನು ಅನ್ನೋ ಅಹಂಭಾವವನ್ನೆಲ್ಲ ತ್ಯಜಿಸಿ ಆಕೆಗೆ ಶರಣಾದಾಗ ಆಕೆಯ ಒಂದು ದಿವ್ಯತ್ವ ನಮಗೆ ಪ್ರಾಪ್ತವಾಗೋದಕ್ಕೆ ಸಾಧ್ಯವಾಗುತ್ತೆ. ಹೀಗೆ ಮಾತೆಯ ಒಂದೊಂದು ನಾಮಗಳ ಅರ್ಥವನ್ನು ತಿಳಿತಾ ಆಕೆಯ ಕಡೆಗೆ ನಾವು ಸಾಗೋಣ. ಮುಂದಿನ ನಾಮಗಳ ಅರ್ಥವನ್ನು ಮುಂದೆ ಗಮನಿಸೋಣ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ.